ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಗಿರೀಶ್ ಮಟ್ಟಣ್ಣವರ್, ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮನ್ನೆಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಸ್ವಾಗತಿಸ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಮಂಗಳೂರಿನಿಂದ ಸಾಮಾಜಿಕ ಕಾರ್ಯಕರ್ತೆಯಾಗಿ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಾ ಇರುವಂಥ ಶ್ರೀಮತಿ ಪ್ರಸನ್ನ ರವಿ ಅವರಿದ್ದಾರೆ ಮತ್ತು ನೀತಿ ಸಂಘಟನೆಯ ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ಜಯಂತ ಟಿ ಅವರಿದ್ದಾರೆ ಮತ್ತು ನಾನು ಗಿರೀಶ್ ಮಟ್ಟಣ್ಣವರ್. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ಮೊನ್ನೆ 25ನೇ ತಾರೀಕಿಗೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ ಪವರ್ ಟಿವಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಬೇಕು ಅಂತ ಆದೇಶ ಮಾಡಿದೆ. ಆದರೆ ಅದರ ಹಿನ್ನೆಲೆ ಏನು ಮತ್ತು ಅದರ ಕುರಿತಾಗಿ ಏನು ಜಾಗೃತೆಯನ್ನು ವಹಿಸಬೇಕು ಅನ್ನೋದರ ಕುರಿತಾಗಿ ವಿಶೇಷವಾಗಿ ಪವರ್ ಟಿವಿ ಚಾನೆಲ್ನ ಮುಖ್ಯಸ್ಥ ಅಂತ ಹೇಳಿಕೊಂಡಂತಹ ರಾಕೇಶ್ ಶೆಟ್ಟಿ ಎಂಬ ವ್ಯಕ್ತಿಯ ಆತನ ಕರಾಳ ಇತಿಹಾಸ ಮತ್ತು ಅವನನ್ನು ಬಂಧಿಸದೆ ಹೋದರೆ ಏನು ಪರಿಣಾಮ ಆಗುತ್ತೆ ಸಮಾಜದ ಮೇಲೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು, ಕೆಲವು ದಾಖಲೆಗಳನ್ನು ಮಾಧ್ಯಮದ ಮುಖಾಂತರ ಈ ನಾಡಿನ ಜನತೆಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮೊನ್ನೆ 25/6/2024 ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ ಪವರ್ ಟಿವಿ ಪ್ರಸಾರವನ್ನು ತಾತ್ಕಾಲಿಕವಾಗಿ ನಿಷೇಧಿಸಿದೆ. ರಾಕೇಶ್ ಶೆಟ್ಟಿ ಎನ್ನುವಂತಹ ಒಬ್ಬ ವ್ಯಕ್ತಿ ಪವರ್ ಟಿವಿ ತಂದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದ. ನಾನದರ ಎಂ ಡಿ ಅಂತ. ಆದರೆ ವಾಸ್ತವವಾಗಿ ಅದು ಯಾವುದೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಆ ಪವರ್ ಟಿವಿ ಚಾನೆಲ್ನ ಪ್ರಸಾರವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಬೇಕು ಅಂತ ಆದೇಶ ಮಾಡಿದ್ರು. ಹಾಗಿದ್ರೆ ಯಾರು ಈ ರಾಕೇಶ್ ಶೆಟ್ಟಿ? ನಿಜವಾಗ್ಲೂ ಪತ್ರಕರ್ತನ, ಪತ್ರಿಕೋದ್ಯಮ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿನ? ಯಾರಿಲ್ಲ. ಅವನ ಹಿನ್ನೆಲೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಮುಂಚೆ ಇದ್ದ ಮುಂಬೈನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡುವ ಜಾಲದಲ್ಲಿದ್ದ. ಇವನ ಕೆಲಸ ಮುಂಬೈನಲ್ಲಿ ಇದ್ದಾಗ ಫೇಕ್ ಪ್ಯಾನ್ ಕಾರ್ಡ್ ಕ್ರಿಯೇಟ್ ಮಾಡೋದು, ಫೇಕ್ ವೀಸಾಗಳನ್ನು ಕ್ರಿಯೇಟ್ ಮಾಡೋದು. ಮುಂಬೈನಲ್ಲಿ ಒಂದು ದೊಡ್ಡ ಜಾಲ ಇದೆ, ಅಂಡರ್ವರ್ಲ್ಡ್ ಜಾಲ ಇದೆ, ಅದರಲ್ಲಿದ್ದ. ಯಾವುದೇ ಸರ್ಟಿಫಿಕೇಟ್ ಹೇಳಿದ್ರು ಕೂಡ ಯಾವ ಹೆಸರು ಬೇಕಾದರೂ ಯಾವುದೇ ರೀತಿಯಾದಂಥ ಫೇಕ್ ಸರ್ಟಿಫಿಕೇಟ್ ಮಾಡಿಕೊಡ್ತಾ ಇದ್ದವನು. ಅಲ್ಲಿ ಒಂದು ಹುಡುಗಿಗೆ ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳನ್ನು ಗರ್ಭಿಣಿ ಮಾಡಿ ಮೋಸ ಮಾಡ್ತಾನೆ. ಅವರ ಸಂಬಂಧಿಕರು ಬಂದು ಒಂದು ದೊಡ್ಡ ಜಗಳ ಆಗುತ್ತೆ, ನ್ಯಾಯ ಪಂಚಾಯಿತಿ ಆಗುತ್ತೆ. ಅವಾಗ ಅವನನ್ನು ಅಲ್ಲಿಂದ ಓಡಿಸ್ತಾರೆ. ನೆಕ್ಸ್ಟ್ ಬರ್ತಾರೆ ಬೆಂಗಳೂರಿಗೆ. ರವಿ ಉಪ್ಪಾಳ ಅಂತ ವರ್ಕ್ ಫೋರ್ಸ್, ಅದು ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಕಂಪ್ನಿ, ಅದು CA ಕಂಪ್ನಿ. ರವಿ ಉಪ್ಪಾಳ ಈಗ ವೆರಿ ವೆಲ್ ನೌನ್ CA ಆ ಟೈಮಲ್ಲಿ. ಈಗೂ ಕೂಡ ಒಂದು ಒಳ್ಳೆ ಹೆಸರಿರುವಂಥ ಚಾರ್ಟರ್ಡ್ ಅಕೌಂಟೆಂಟ್ ಅವರು CA ಆಫೀಸಿಗೆ ಇವನು ಬಂದು ನಾನು CA ಅಂತ ಹೇಳಿ ಪರಿಚಯ ಮಾಡ್ಕೋತಾನೆ. ಅವರು ಕೂಡ ಮೂಲ ಕರಾವಳಿದವರು ಇರೋದ್ರಿಂದ ಪರಿಚಯ ಆಗ್ತಾನೆ. CA ಅಂತ ಹೇಳಿ ಆ ವರ್ಕ್ ಫೋರ್ಸ್ನಲ್ಲಿ ಡೈರೆಕ್ಟರ್ ಆಗ್ತಾನೆ. ಡೈರೆಕ್ಟರ್ ಆಗಿ ಸ್ವಲ್ಪ ವರ್ಷಕ್ಕೆ ಇಡೀ ಸಂಸ್ಥೆನೇ ನಂದು ಅಂತ ಕೂತ್ಕೊಂಡ್ಬಿಡ್ತಾನೆ. ರವಿ ಉಪ್ಪಾಳ ಅವ್ರನ್ನೇ ಹೊರಗಡೆ ಕಳಿಸೋದಕ್ಕೆ ಎಲ್ಲ ರೀತಿ ಸಂಸ್ಥೆ ಮಾಡ್ತಾನೆ. ಆದರೆ ಆ ರವಿ ಉಪ್ಪಾಳ ಅವರು ಕೂಡ ಬಹಳ ಸ್ಟ್ರಾಂಗ್ ಇರ್ತಾರೆ. ಇತರ ಈ ಸಿಬ್ಬಂದಿಗಳು ಇವನನ್ನು ಅಲ್ಲಿಂದ ಹೊರಗಡೆ ಹಾಕ್ತಾರೆ. ವರ್ಕ್ ಫೋರ್ಸ್ ಸಂಸ್ಥೆಯಿಂದ ಇವನನ್ನು ಹೊರಗಡೆ ಹಾಕ್ತಾರೆ. ಆಮೇಲೆ ಈತ ಎಕ್ಸ್ಪಿನ್ ಕನ್ಸಲ್ಟೆನ್ಸಿ ಅನ್ನುವಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾನೆ. ಎಕ್ಸ್ಪಿನ್ ಅಂತ ಹೇಳಿದ್ರೆ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್. ಇವ್ರು ಸ್ಟಾರ್ಟ್ ಮಾಡಿದ ಮೇಲೆ ಕ್ಲೇಮ್ ಮಾಡ್ಕೊಳ್ಳೋದು ಇವರು CA ಅಂತಾನೆ ಕ್ಲೇಮ್ ಮಾಡ್ಕೊಂಡಿರ್ತಾರೆ. ಆವಾಗ ಹೊಸದಾಗಿ CA ಪ್ರಾಕ್ಟೀಸ್ ಮಾಡಿದಂಥ ಯುವಕರು, ಈ ಶಿರಸಿ, ಸಿದ್ದಾಪುರ, ಮಂಗಳೂರು ಭಾಗದ ಯುವಕರು ಬಂದು ಜಾಯ್ನ್ ಆಗ್ತಾರೆ. ಆದರೆ ಇವನು ನಿರಂತರವಾಗಿ ಇವನು ಫೋನ್ನಲ್ಲಿ ಬರೀ ಆ ಸರ್ಟಿಫಿಕೇಟ್ ಮಾಡೋದು, ಫೈನಾನ್ಸ್ ರಿಲೇಟೆಡ್ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಇದೇ ಕೇಳಿ ಅವರಿಗೆ ಸಂಶಯ ಬರ್ತದೆ. ಒಂದಿಷ್ಟು ಜನ ಬಿಟ್ಟು ಹೋಗ್ತಾರೆ. ಅವನ ಆಫೀಸ್ ಇದ್ದಿದ್ದು ವೈಟ್ ಫೀಲ್ಡ್ನಲ್ಲಿ. ಅಲ್ಲಿ ಗಲಾಟೆಯಾಗಿ ಕೋರಮಂಗಲಕ್ಕೆ ಆಫೀಸ್ ಶಿಫ್ಟ್ ಮಾಡ್ತಾನೆ. ಕೋರಮಂಗಲದಿಂದ ಬಸವನಗುಡಿಗೆ ಆಫೀಸ್ ಶಿಫ್ಟ್ ಮಾಡ್ತಾನೆ. ಅಲ್ಲಿ ಅವನದೇ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಮೇಲೆ
ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತದಲ್ಲ, ಇಲ್ಲಿ ಚಪ್ಪಲಿ ಹೊಡೆದಿದ್ದು ತಗೊಂಡಿದ್ದು, ಅದು ನಡೆದಿದ್ದು ಬಸವನಗುಡಿ ಆಕ್ಸ್ಪಿನ್ ಸೊಲ್ಯೂಷನ್ ಆಫೀಸ್ನಲ್ಲಿ. ಸಾಕಷ್ಟು ಜನಕ್ಕೆ ಏನ್ ಮೇಲೆ ಡೌಟ್ ಬರ್ತದೆ, ಇವನು ಚಾರ್ಟೆಡ್ ಅಕೌಂಟೆಂಟ್ ಹೌದು ಅಲ್ಲೋ ಅಂತ ಹೇಳಿ. ಅವಾಗ ಏನ್ ಮಾಡ್ತಾರೆ, ಒಂದು ದಿನ ಇವನು ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಇವನ್ ಜೊತೆಗಿನ ಒಬ್ಬ ಸಿಬ್ಬಂದಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಬೇಕಾದ್ರೆ ಒಂದು CA ಸರ್ಟಿಫಿಕೇಟ್ ಸಿಗುತ್ತೆ. ಪ್ರತಿಯೊಬ್ಬ CA ಕೂಡ ಒಂದು ಯುನಿಕ್ ID ನಂಬರ್ ಕೊಡ್ತಾರೆ. ಆ ID ನಂಬರ್ ಸಿಕ್ಕಾಗ ಚೆಕ್ ಮಾಡಿದಾಗ ಇದ್ದಿದ್ದೇನು ಅಂತ ಹೇಳಿದ್ರೆ, ಅದರಲ್ಲಿ ಯಾರ ಹೆಸರಲ್ಲಿ CA ಹೆಸರಿದೆ ಅಂತ ಹೇಳಿದ್ರೆ ರಮೇಶ್ ಸಂಜೀವ್ ಶೆಟ್ಟಿ ಅನ್ನೋರ ಹೆಸರಲ್ಲಿ ಈಸ್ ದ ಆಕ್ಚುಯಲ್ ಚಾರ್ಟೆಡ್ ಅಕೌಂಟೆಂಟ್. ರಮೇಶ್ ಸಂಜೀವ್ ಶೆಟ್ಟಿ ಅನ್ನೋರು ಮುಂಬೈಯಲ್ಲಿರುವಂತಹ ಮಂಗಳೂರು ಮೂಲದ ಒಬ್ಬ ಬಹಳ ವೆಲ್ ನೌನ್ ಚಾರ್ಟೆಡ್ ಅಕೌಂಟೆಂಟ್. ಇವನೇನ್ ಮಾಡ್ತಾನೆ, ಇವನ ತಂದೆ ಹೆಸರು ಕೂಡ ಸಂಜೀವ್ ಶೆಟ್ಟಿ, ಅವ್ರ ಹೆಸರು ತಂದೆ ಹೆಸರು ಕೂಡ ಸಂಜೀವ್ ಶೆಟ್ಟಿ. ರಮೇಶ್ ಸಂಜೀವ್ ಶೆಟ್ಟಿ ಅನ್ನೋದನ್ನ ಬರೀ ಎಂ ಅನ್ನ ತೆಗೆದು ಕೆ ಹಾಕಿರ್ತಾನೆ. ಎಂ ತೆಗೆದು ಕೆ ಹಾಕಿದ್ರೆ ರಾಕೇಶ್ ಸಂಜೀವ್ ಶೆಟ್ಟಿ ಆಗಿಬಿಡ್ತಾರೆ. ಆ ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಎಲ್ಲರಿಗೂ ಕೂಡ ನಾನು CA ಅಂತ ಹೇಳಿ ಪ್ರಚಾರ ಮಾಡ್ತಾ ಇರ್ತಾರೆ. ಆಫೀಸ್ ಮಾಡಿ ಅಲ್ಲಿ ಆಫೀಸ್ ಬಸವನಗುಡಿ ಆಫೀಸನ್ನು ಮುಚ್ಚಿ ಪವರ್ ಟಿವಿ ಬರ್ತಾನೆ 2017. ಪವರ್ ಸ್ಮಾರ್ಟ್ ಮೀಡಿಯಾ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ಕೂಡ ಮಂಗಳೂರು ಮೂಲದ ಪಮೇಲಾ ಸಂದೀಪ್ ಅಂತ ಸಭ್ಯಸ್ಥ ಪರಿವಾರದವರು, ಅವರು ಈ ಚಾನಲ್ನ ಡೈರೆಕ್ಟರ್ ಆಗಿರ್ತಾರೆ. ಅಲ್ಲಿ ಇವನು ಆಸ್ ಅಕೌಂಟೆಂಟ್ ಅಂತ ಬರ್ತಾನೆ, ನಾನು ಅಕೌಂಟೆಂಟ್ ಅಂತ ಬರ್ತಾನೆ. ಒಂದು ವರ್ಷದಲ್ಲಿ ಹೇಗೋ ಅವ್ರದ್ದು ಗೆಳೆತನ ಪೂರ್ತಿ ಕ್ಲೋಸ್ ಆಗಿ, ನಿಮ್ಗೆ ಆ ವ್ಯವಹಾರ ಮಾಡ್ತೀನಿ, ಈ ವ್ಯವಹಾರ ಮಾಡ್ಕೊಡ್ತೀನಿ ಅಂತ ಯಾವುದೋ ಒಂದು ಇದರಲ್ಲಿ ತಗಲಾಕಿ 9 ಕೋಟಿ ರೂಪಾಯಿ ಪಂಗನಾಮ ಹಾಕಿ ದುಬೈದಲ್ಲಿ ಏನೋ ಒಂದು ಟ್ರಾನ್ಸಾಕ್ಷನ್ ಅಂತ ತೋರಿಸಿ, ನೀವು ದುಡ್ಡು ಕೊಡದೆ ಹೋದ್ರೆ ದುಬೈನಲ್ಲಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೆದರಿಸಿ ಆ ಚಾನಲ್ನಲ್ಲಿ ಎಲ್ಲ ರೀತಿ ಗಲಾಟೆ ಮಾಡಿ ಆ 9 ಕೋಟಿಗೆ ಇನ್ನೊಂದು ಕಂಪ್ನಿಗೆ ಅವನು ಟ್ರಾನ್ಸ್ಫರ್ ಮಾಡಿಸ್ತಾನೆ. ಕಂಪ್ನಿ ಪವರ್ ಟಿವಿ ಮಾಲೀಕತ್ವ. ಆ ಕಂಪ್ನಿ ಯಾವುದು ಅಂತ ಹೇಳಿದ್ರೆ ಮಿಡ್ಕಾನ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್. ಬೇಸಿಕಲಿ ಇಟ್ ಇಸ್ ಅ ಕನ್ಸ್ಟ್ರಕ್ಷನ್ ಕಂಪನಿ. ಕಂಪನಿ ಅಂದ್ರೆ ಎಂಥದ್ದು? ಅಲ್ಲಿ ಮುಂಬೈನಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಇಟ್ ಇಸ್ ನಾಟ್ ಅ ಕಂಪನಿ, ಇಟ್ ಇಸ್ ಅ ಶೆಲ್ ಕಂಪನಿ. ಶೆಲ್ ಕಂಪನಿ ಅಂತ ಹೇಳಿದ್ರೆ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡೋದ್ರ ಸಲುವಾಗಿ ಕ್ರಿಯೇಟ್ ಮಾಡಿರ್ತಾರೆ ಅಂತ 100,000 ಶೆಲ್ ಕಂಪನಿಗಳು ಈ ದೇಶದಲ್ಲಿದೆ. ಬರೀ 10 by 10 ಫೀಟ್ ಈ ಪ್ರೆಸ್ ಕ್ಲಬ್ಬಿನ ಈ ಹಾಲಿನ ಅಡಚಣೆ ಇಲ್ಲ, ಇದರ ಅರ್ಧದಷ್ಟು ಇರುವಂತಹ 10 by 10 ಫೀಟ್ ನಲ್ಲಿ ಇರುವಂತಹ, ಅಲ್ಲಿ ಫರ್ನಿಚರ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಂಪ್ಲಾಯೀಸ್ ಇಲ್ಲ. ಆ ಕಂಪನಿ ಏನಿದೆ ಅಂತ ಹೇಳಿದ್ರೆ ಅದು ಹೇಗೋ 2011ರಲ್ಲಿ ಅದು ಲೈಸೆನ್ಸ್ ತಗೊಂಡಿರ್ತದೆ, ಟೆಲಿಕಾಸ್ಟಿಂಗ್ ಲೈಸೆನ್ಸ್ ತಗೊಂಡಿರ್ತದೆ. ಇವನು ನಾನೇ ತಗೊಳ್ತೀನಿ ಅಂತ ಹೇಳಿ ಆ ಕಂಪ್ನಿ ಕೊಡ್ತಾನೆ. ಇವನು ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಯಾವುದೇ ಒಂದು ಕಂಪ್ನಿಗೆ ಪ್ರಸಾರದ ಹಕ್ಕು ಕೊಡಬೇಕಾದಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಕೊಡಬೇಕಾಗಂತ ಹೇಳಿದ್ರೆ ಇವ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಮೊಕದ್ದಮೆಗಳು ಇರಬಾರ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕ್ಲಿಯರೆನ್ಸ್ ಕೊಡಬೇಕು. ಹೀಗಾಗಿ ಇವನೇನ್ ಮಾಡ್ತಾನೆ, ಆ ಮಿಡ್ಕಾನ್ ಕಂಪ್ನಿಗೆ ಕೊಡ್ತಾನೆ. ಆ ನಂತರ ಒಂದು ಇಂಟರ್ನಲ್ ಅಗ್ರಿಮೆಂಟ್ ಮಾಡ್ಕೊಡ್ತಾನೆ. ವಾಸ್ತವವಾಗಿ ಟೆಲಿಕಾಸ್ಟ್ ಲೈಸೆನ್ಸ್ ಅನ್ನ ಪರಭಾರೆ ಮಾಡುವ ಹಾಗೆ ಇಲ್ಲ. ಆಸ್ ಪರ್ MIB ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪರಭಾರೆ ಮಾಡುವ ಹಾಗೆ ಇಲ್ಲ. ಆದ್ರೆ ಇವನೇನ್ ಹೇಳ್ತಾನೆ, ತಾನೇ ಅದದ್ದು ಮಾಲೀಕ MD ಅಂತ ಹೇಳ್ತಾನೆ. ಇದರ ಅರ್ಥ ಒಂದು ಗೂಡ್ಸ್ ವೆಹಿಕಲ್ ಲೈಸೆನ್ಸ್ ಇರೋದು, ಗೂಡ್ಸ್ ಲೈಸೆನ್ಸ್ ವೆಹಿಕಲ್. ಇವು ನಡೆಸ್ತಾ ಇರೋದು ಒಂದು ಆಟೋ ರಿಕ್ಷಾ. ಗೂಡ್ಸ್ ವೆಹಿಕಲ್ ಲಾರಿ ಲೈಸೆನ್ಸ್ ಅನ್ನ ಆಟೋ ರಿಕ್ಷಾ ನಡೆಸೋದಕ್ಕೆ ಯೂಸ್ ಮಾಡ್ತಾನೆ. ಆದ್ರೂ ಕೂಡ ಈ ಲೈಸೆನ್ಸ್ ಏನು ಮಿಡ್ಕಾನ್ ಇನ್ಫ್ರಾ ಲಿಮಿಟೆಡ್ ಏನಿದೆ ಅದರದ್ದು ಲೈಸೆನ್ಸು 2021ರಲ್ಲಿನೇ ರದ್ದಾಗಿ ಹೋಗುತ್ತೆ. ರಿನ್ಯೂವಲ್ಲೇ ಮಾಡೋದಿಲ್ಲ. ಅವರು ವೆರಿಫೈ ಮಾಡ್ತಾರೆ, MIB ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ನವರು ವೆರಿಫೈ ಮಾಡ್ತಾರೆ ಈ ಕಂಪ್ನಿ. ಅವಾಗ ಗೊತ್ತಾಗುತ್ತೆ ಇದು ಇಟ್ಸ್ ಅ ಶೆಲ್ ಕಂಪ್ನಿ ಅಂತ. ಅದಾದ್ಮೇಲೆ ಅದನ್ನ ರಿನ್ಯೂವಲ್ ಮಾಡೋದಿಲ್ಲ. 2021
ರಿನಿವಲ್ ಆಗದೆ ಹೋದರೂ ಕೂಡ 2021ರಿಂದ ಈ ವ್ಯಕ್ತಿ ರಾಕೇಶ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಪವರ್ ಟಿವಿ ಅನ್ನೋ ಹೆಸರಿನಲ್ಲಿ ಚಾನಲ್ ನಡೆಸ್ತಾನೆ ಬಂದಿದ್ದಾನೆ. ಪವರ್ ಟಿವಿಗೂ ಯಾವುದೇ ರೀತಿಯಾದಂತಹ ಅಧಿಕೃತ ಲೈಸೆನ್ಸ್ ಇಲ್ಲವೇ ಇಲ್ಲ. ಎಂ ಡಿ ಅಂತ ಹೇಳಿ ಎಲ್ಲರನ್ನೂ ಕೂಡ ವಂಚನೆ ಮಾಡಿ ಮಾಧ್ಯಮಕ್ಕೂ ಅವರಿಗೂ ಏನು ಸಂಬಂಧ ಇಲ್ಲ. 2023ರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗಳು ಹಿರಿಯ ದಕ್ಷ IPS ಅಧಿಕಾರಿ ರವಿಕಾಂತೇಗೌಡರ ಮೇಲೆ ಮತ್ತು ಡಾಕ್ಟರ್ ರಮ್ಯಾ ಗೌಡ ಅನ್ನೋರ ಮೇಲೆ, ಅವರ ಪತಿ ರಮೇಶ್ ಗೌಡ ಅನ್ನೋರ ಮೇಲೆ ವೈಯಕ್ತಿಕ ನಿಂದನೆಯನ್ನು ಪ್ರಾರಂಭ ಮಾಡ್ತಾರೆ. ಮುಂದುವರ್ಸಲ ವೈಯಕ್ತಿಕ ನಿಂದನೆಯನ್ನು ಪ್ರಾರಂಭ ಮಾಡಿ ಪ್ರಚಾರ ಮಾಡ್ತಾನೆ. ಕಂಟಿನ್ಯೂಸ್ ಆಗಿ 3 ದಿನ 4 ದಿನ ಎಕ್ಸ್ಕ್ಲೂಸಿವ್ ಸುಳ್ಳು ಎಲ್ಲ. 4ನೇ ದಿನಕ್ಕೆ ಅವ್ರಿಗೆ ದುಡ್ಡು ಡಿಮಾಂಡ್ ಮಾಡ್ತಾನೆ. ಅವ್ರು ಹೇಳ್ತಾರೆ ನಮ್ದೇನು ತಪ್ಪಿಲ್ಲ ಅಂದ್ರೆ ನಾವು ಯಾಕೆ ದುಡ್ಡು ಕೊಡ್ಬೇಕು. ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಮಾನನಷ್ಟ ಮೊಕದ್ದಮೆ ಹಾಕಿದಾಗ ಪೂರ್ತಿ ಎಲ್ಲ ಇನ್ಫಾರ್ಮೇಶನ್ ಕೂಡ ತೆಗಿತಾರೆ. ನೀವು ಕೇಳ್ಬೋದು ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ. ಈ ಮಾನನಷ್ಟ ಮೊಕದ್ದಮೆ ಹಾಕಿದಾಗ ಈತನ ಈ ಬಿಟ್ಕಾನ್ ಕಂಪನಿಯ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಇದು ಶೆಲ್ ಕಂಪನಿ ಅಂತ ಗೊತ್ತಾಗಿ ಎಲ್ಲ ದಾಖಲೆಗಳನ್ನು ಕೂಡ ಕೊಡ್ತಾರೆ. ಇವನು ಹೇಳ್ತಾನೆ ಎಲ್ಲ ಕಡೆ MD ನಾನು ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಬೇಕಾದ್ರೆ ಕೇಳ್ತಾರೆ ಅಡ್ವೊಕೇಟ್, ನೀನು ಏನಪ್ಪ ಪವರ್ ಟಿವಿಯಲ್ಲಿ ಅಂತ ಕೇಳ್ತಾರೆ. ಯೂಶುವಲಿ ಈಗ ರಾಜಕೀಯದಲ್ಲಿದ್ದರೆ ನಿಮ್ದು ಏನು ಡಿಸಿಗ್ನೇಷನ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮ್ದು ಏನು ಡಿಸಿಗ್ನೇಷನ್, SP ನ PSI ನ ಕಾನ್ಸ್ಟೇಬಲ್ ಕೇಳ್ತಾರೆ. ಹಾಗೆ ಮೀಡಿಯಾ ಹೌಸಲ್ಲಿ ಪವರ್ ಟಿವಿಯಲ್ಲಿ ನಿಮ್ದು ಏನು ಡಿಸಿಗ್ನೇಷನ್ ಅಂತ ಕೇಳಿದಾಗ ಈ ವ್ಯಕ್ತಿ ತುಂಬಿದ ಕೋರ್ಟಲ್ಲಿ ಹೇಳ್ತಾನೆ ನಾನು ಅದರದ್ದು ಲೀಗಲ್ ಅಡ್ವೈಸರ್ ಅಂತ ಹೇಳ್ತಾನೆ. ಲೀಗಲ್ ಅಡ್ವೈಸರ್ ಪವರ್ ಟಿವಿ MD ಅಂತ ಹೇಳ್ಕೊಂಡು ತಿರುಗಾಡೋನು ಲೀಗಲ್ ಅಡ್ವೈಸರ್. ಮತ್ತೆ ಟ್ಯಾಕ್ಸ್ ಯಾಕೆ ಕಟ್ಟಿದ್ದಾನೆ? ಲೀಗಲ್ ಅಡ್ವೈಸರ್ ಮೇಲೆ ಇನ್ನೊಂದು ಕೇಳ್ತಾರೆ ನೀವು ಲಾ ಓದಿಲ್ಲ, ಇಲ್ಲ ಲಾ ಓದಿಲ್ಲ, ಲೀಗಲ್ ಅಡ್ವೈಸರ್. ಮತ್ತೆ ಇದ್ರ ಟ್ಯಾಕ್ಸ್ ಇದನ್ನೆಲ್ಲ ಯಾಕೆ ತುಂಬಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಇವನ ಪವರ್ ಟಿವಿಯ ವರದಿಗಾರರಿಗೆ, ಅನೇಕ ವರದಿಗಾರರಿಗೆ ಇಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 1 ವರ್ಷ 2 ವರ್ಷ ಸ್ಯಾಲರಿ ಕೊಟ್ಟಿಲ್ಲ. ಸ್ಯಾಲರಿ ಕೇಳಿದ್ರೆ ನಿಂದು ಅದು ಕೇಸ್ ಇದೆ, ನಿಂದು ಏನೋ ಅಫೇರ್ ಇದೆ, ಅದನ್ನು ಟಿವಿಯಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ. ನಿಂದು ಯಾರೋ ಹುಡುಗಿ ಜೊತೆಗೆ ಅಫೇರ್ ಇದೆ, ಅದನ್ನು ಟಿವಿಯಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಎಷ್ಟೋ ಜನರಿಗೆ ಈ ರೀತಿ ಮೋಸ ಮಾಡಿದ, 100 ಜನ ಯುವಕರಿಗೆ ಮೋಸ ಮಾಡಿದ. ಹೀಗಾಗಿ ಇದು ಇವನ ಅಸಲಿ ಮುಖ. ರಾಕೇಶ್ ಶೆಟ್ಟಿ ಎನ್ನುವಂತಹ ಒಬ್ಬ ಫ್ರಾಡ್. ನಾನು ಇವನು ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇವನೇನು ಮಾಡ್ತಾನೆ, ರಾಕೇಶ್ ಶೆಟ್ಟಿ ಇನ್ಫ್ಯಾಕ್ಟ್ ಇವನು ಒಬ್ಬ ಕಾಂಟ್ರಾಕ್ಟ್ ಫೇಕ್ ಪ್ರೊಪಗಂಡಿಸ್ಟ್. ಇವನು ನಾವು ಕಾಂಟ್ರಾಕ್ಟ್ ಕಿಲ್ಲರ್ಸ್ ಬಗ್ಗೆ ನಾವು ಕೇಳಿದ್ದೀವಿ, ಸುಪಾರಿ ಹಂತಕರ ಬಗ್ಗೆ ನಾವು ಕೇಳಿದ್ದೀವಿ. ತಮ್ಗೆ ಯಾಕೆ ಆಗೋದಿಲ್ಲ ಸುಪಾರಿ ಕೊಟ್ಟು ಕೊಲ್ಬಿಡ್ತಾರೆ. ಇವನನ್ನ ಯಾರಿಗೆ ಆಗೋದಿಲ್ಲೋ ಇವನಿಗೆ ದುಡ್ಡು ಕೊಟ್ಟು ಅವರ ಬಗ್ಗೆ ಅವಹೇಳನ ಮಾಡೋದಕ್ಕಾಗಿ, ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಪ್ರಚಾರ ಮಾಡೋದಕ್ಕಾಗಿ ಇವನನ್ನ ಬಳಸ್ಕೊಳ್ತಾರೆ. ಇದು ಒಂದು. ಸೆಕೆಂಡ್, ಇವನೇನು ಮಾಡ್ತಾನೆ, ತನ್ನ ಹೆಸರಲ್ಲಿ TV ಚಾನಲ್ ಅಂತ ಹೇಳ್ಕೊತಾನಲ್ಲ, ಸಿಕ್ಕಾಪಟ್ಟೆ ಉದ್ಯಮಿಗಳಿಗೆ ವಂಚನೆ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ, ರಿಯಲ್ ಎಸ್ಟೇಟ್ ಇರ್ಬೋದು, ಫೈನಾನ್ಸ್ ದಂಧೆ ಇರ್ಬೋದು, ಒಂದು ಕೋಆಪರೇಟಿವ್ ಸೊಸೈಟಿಗೆ 14 ಕೋಟಿ ರೂಪಾಯಿಯನ್ನ ಇವನು ಪಂಗನಾಮ ಹಾಕಿದ್ದಾನೆ. 14 ಕೋಟಿ ರೂಪಾಯಿ. ಅವ್ರೇನಾದ್ರು ಮಾತಾಡಕ್ಕೆ ಬಂದ್ರೆ ನಿಮ್ಮ ಹತ್ರನ ಬಯಲಿಗೆ ಇರ್ತೀನಿ ಅಂತ ಹೇಳೋದು. ಈ ರೀತಿ ಸುಮಾರು ಕೇಸಸ್ಗಳಿದೆ. ಯಾಕೆ ಇವನ ಮೇಲೆ ಎಲ್ಲರೂ ಕೂಡ ಕಂಪ್ಲೇಂಟ್ ನೇರವಾಗಿ ಕೂಡ ಬರ್ತಾ ಇಲ್ಲ ಜಾಸ್ತಿ ಜನ ಅಂತ ಹೇಳಿದ್ರೆ, ಇವನು ಯಾವ ರೀತಿ ಮಾತಾಡ್ತಾನೆ TV ಚಾನಲ್ ಆಗಲಿ ಅಂತ ಹೇಳಿದ್ರೆ, ಸತ್ಯವೇ ನಾಚಬೇಕು, ಸತ್ಯದ ಮೇಲೆ ನೆತ್ತಿ ಮೇಲೆ ಹೊಡೆದ ಸುಳ್ಳು ಹೇಳ್ತಾನೆ. ಇವನು ಮಾತಾಡೋದು ಹೇಳಿದ್ರೆ ಇವನು ಎಷ್ಟು ಸತ್ಯ ಹೇಳ್ತಾನಪ್ಪ ಅನ್ಸುತ್ತೆ. ಸತ್ಯವೇ ನಾಚುವ ರೀತಿಯಲ್ಲಿ ಮಾತಾಡ್ತಾನೆ, ಜೋರಾಗಿ ಕೂಗಾಡ್ತಾನೆ, ಅಸಹ್ಯವಾಗಿ ಬೈತಾನೆ. ಹಿಂಗಾಗಿ ಬಿಡಪ್ಪ ಈ ಲಪಂಗನ ಜೊತೆಗೆ ನಮ್ದೇನು ವ್ಯವಹಾರ ಬೇಡಬಿಡು ಅಂತ ಸುಮ್ಮನಾಗಿರ್ತಾರೆ. ಇದು ಇವನ ಬಂಡವಾಳ. ಅನೇಕ ಸ್ಟಿಂಗ್ ಆಪರೇಷನ್ ಅಂತ ಹೇಳಿ ಆಫೀಸರ್ಸ್ಗೆ, ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ, ಈಗ
ಟಿವಿ ಚಾನಲ್ ಓನರ್ ಕಡೆ ಬನ್ನಿ ಸರ್ ಅಂತ ಕರೆದು ಅವ್ನಿಗೆ ಟೀ ಕೊಡ್ತಾರೆ. ಇನ್ನೇನು ಮಾಡ್ತಾನೆ, ಒಂದು ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಹೋಗಿರ್ತಾನೆ. ಎಲ್ಲ ಎಲ್ಲಿ ಹೋದ್ರು ಒಂದು ಹಿಡನ್ ಕ್ಯಾಮ್ರಾ. ಪಾಪ ಅವ್ರು ಮಾತಾಡ್ತಾ ಫ್ರೆಂಡ್ಲಿ ಏನೋ ಮಾತಾಡಿರ್ತಾರೆ. ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಇಂಥ ಅಧಿಕಾರಿಯ ಸ್ಟಿಂಗ್ ಆಪರೇಷನ್ ನಿಮ್ಮ ಮುಂದಿದೆ, ಎಕ್ಸ್ಕ್ಲೂಸಿವ್ ಪವರ್ ಟಿವಿ. ಅವ್ರು ಹೆದರ್ಕೊಂಡು ಬಿಡ್ತಾರೆ. ಲಂಚ ಕೊಟ್ಟಿದ್ದು ಇಲ್ಲ, ತಗೊಂಡಿದ್ದಿಲ್ಲ, ಏನೋ ಟಿವಿಯಲ್ಲಿ ಬರ್ತದನ್ನು ಹೆದರ್ಕೊಂಡು ಬಿಡ್ತಾರೆ. ಹಾಗೆ ಅನೇಕ ಅಧಿಕಾರಿಗಳ ಮೇಲೆ ಮಾಡಿದ್ದಾನೆ. ಪಾಪ ಅವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ಹೆದರ್ಕೊಂಡು. ಯಾಕೆ ಸರ್ವಿಸ್ನಲ್ಲಿರೋರು ನಮ್ದು ಏನು ಕೊಟ್ಕೊಂಡ. ಆದರೆ ಯಾವಾಗ ಇವನು ರವಿಕಾಂತೇಗೌಡ ಅಂತ ಒಬ್ಬ ಟಫ್ ಆಫೀಸರ್ ಮೇಲೆ ಪ್ರಾರಂಭ ಮಾಡಿದ್ನೋ, ಅವ್ರು ಕರೆಕ್ಟಾಗಿ ನಾನು ಕರೆಕ್ಟ್ ಆಗಿದ್ದೀನಿ, ಐ ವಿಲ್ ಫೈಟ್ ಇನ್ ದ ಕೋರ್ಟ್ ಆಫ್ ಲಾ ಅಂತ ಗಟ್ಟಿಯಾಗಿ ನಿಂತ್ಕೊಂಡು ಅವಾಗ ಈ ಎಲ್ಲ ಹಗರಣಗಳು ಕೂಡ ಬಂದಿದೆ. ಮತ್ತೊಂದು ಮಾಹಿತಿ ಅಂತ ಹೇಳಿದರೆ, ಈತನ ಇನ್ನೊಬ್ಬ ಸಹಚರ ಪ್ರಶಾಂತ್ ಅಂತ ಇದ್ದ 8 ದಿನ ಜೈಲಿನಲ್ಲಿ ಇಟ್ಕೊಂಡು ಬಂದ. ಪೂರ್ತಿ ಈ ಸ್ಟಿಂಗ್ ಆಪರೇಷನ್ನ ಹೆಡ್ ಮಾಡೋನು ಅದೇ ಪ್ರಶಾಂತ್, ಬಾಗೇಪಲ್ಲಿಯವನು. ಇವನನ್ನ ಅರೆಸ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಬಾಗೇಪಲ್ಲಿ ಪೊಲೀಸರು ಗೋವಾದ ವಿದೇಶಿ ವೇಶ್ಯಾವಾಟಿಕೆ ಅಡ್ಡೆಯಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಅವನೇನಲ್ಲಿ ವೇಶ್ಯಾವಾಟಿಕೆ ಇದ್ರ ಸಲುವಾಗಿ ಹೋಗಿದ್ದಿಲ್ಲ. ಅಲ್ಲಿ ಹುಡುಗಿಯರನ್ನ, ಹೆಣ್ಮಕ್ಕಳನ್ನ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಅವ್ರ ಹತ್ರ ಕಳಿಸಿ ಅವ್ರ ಹತ್ರನೇ ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಸೆಕ್ಸ್ ವಿಡಿಯೋ ಟೇಪ್ ಮಾಡ್ಕೊಳ್ತಾನೆ. ಇವನ ಸಂಪೂರ್ಣ ತನಿಖೆ ಪ್ರಾರಂಭ ಮಾಡಿದರೆ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಕೊಡ್ತೇವೆ. 21 ಶಾಸಕರ ಸೆಕ್ಸ್ ಟೇಪ್ ಇವನ ಹತ್ರ ಇದೆ ಅನ್ನುವಂತಹ ಮಾಹಿತಿ ಇದೆ. 21 ಶಾಸಕರು ಸೆಕ್ಸ್ ಟೇಪ್ ಇದೆ ಅವನ ಹತ್ರ. ಹೀಗಾಗಿ ತಕ್ಷಣಕ್ಕೆ ಅವನ ಯಾರು ಕೂಡ ಅರೆಸ್ಟ್ ಮಾಡೋದು ಮುಂದೆ ಬರ್ತಾ ಇಲ್ಲ. ಓವರಾಲ್ ಇವನ ಮೇಲೆ ಎಷ್ಟು ಕ್ರಿಮಿನಲ್ ಮೊಕದ್ದಮೆ ಇರಬಹುದು? ಒಂದಲ್ಲ, ಎರಡಲ್ಲ, 21 ಕ್ರಿಮಿನಲ್ ಕೇಸಸ್ ಇದೆ. ನಿಮ್ಗೆ ಕೊಟ್ಟಿದ್ರಲ್ಲಿ 18 ಇದೆ, ಅಡಿಷನಲ್ 3 ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. ಬಾಗೇಪಲ್ಲಿ 2, ಬೆಳ್ಳಾರಿ ಸ್ಟೇಷನ್ ಅಲ್ಲಿ 1 ಕ್ರಿಮಿನಲ್ ಕೇಸ್ ಆಗಿದೆ, ಚಾರ್ಜ್ ಶೀಟ್ ಆಗಿಲ್ಲ, ಅದನ್ನ ನಮೂದನೆ ಮಾಡಿಲ್ಲ. ಟೋಟಲ್ 21 ಕ್ರಿಮಿನಲ್ ಕೇಸಸ್. ನೀವು ಕೇಳ್ಬೋದು, ಪತ್ರಕರ್ತರಂದ್ರೆ ಕೇಸ್ಗಳು ಇರ್ತದೆ, ಡಿಫೇಮೇಷನ್ ಕೇಸ್ ಆಗಿರ್ತದೆ ಯೂಶುವಲಿ. ಬಟ್ ಇಲ್ಲಿ ಯಾವುದು ಡಿಫೇಮೇಷನ್ ಅಲ್ಲ, ಎಕ್ಸ್ಟಾರ್ಷನ್, 307 ಕೊಲೆಗೆ ಯತ್ನ, ಹಲ್ಲೆ, ಅವಾಚ್ಯವಾಗಿ ನಿಂದನೆ ಮಾಡೋದು, NI ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಚೆಕ್ ಬೌನ್ಸ್ ಕೇಸಸ್. ಒಬ್ಬ ಪತ್ರಕರ್ತನಾದವನಿಗೆ ಇವನ್ನೆಲ್ಲ ಯಾಕಬೇಕು ಕೇಸು? 21 ಕ್ರಿಮಿನಲ್ ಕೇಸ್. 5 ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ, ಶಿಕ್ಷೆ ಘೋಷಣೆ ಆಗಿದೆ 5 ಕೇಸ್ನಲ್ಲಿ. 1 ಪ್ರಕರಣದಲ್ಲಿ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ನ್ಯಾಯಾಲಯ ಹೇಳ್ಬಿಟ್ಟಿದೆ. ಇವನು ಘೋಷಿತ ಅಪರಾಧಿ ಅಂತ ನ್ಯಾಯಾಲಯ ಹೇಳ್ಬಿಟ್ಟಿದೆ. ರಾಕೇಶ್ ಶೆಟ್ಟಿ ಇಸ್ ಅ ಪ್ರೊಕ್ಲೇಮ್ಡ್ ಅಫೆಂಡರ್. ನಾನು ಹೇಳ್ತಾ ಇಲ್ಲ, ನ್ಯಾಯಾಲಯನೇ ಹೇಳಿದೆ. 17 ಕೇಸ್ನಲ್ಲಿ ಕೋರ್ಟ್ ಕಂಟೆಂಟ್ ಇದೆ, ದಾಖಲೆ ಇದೆ, ನೋಟ್ಸ್ ಇದೆ, ಮತ್ತು ಅದ್ರ ಜೊತೆಗೆ ಎಲ್ಲ ದಾಖಲೆಗಳು ಕೂಡ ಇದೆ. ನಿಮ್ಗೊಂದು ಸಾಫ್ಟ್ ಕಾಪಿನ ಕೊಡ್ತೀನಿ, ಹಾರ್ಡ್ ಕಾಪಿ ರೆಡಿ ಆಗ್ತದೆ. ಪ್ರಿಂಟ್ಔಟ್ ಕೂಡ ಕೊಡ್ತೇನೆ, ಸಾಫ್ಟ್ ಕಾಪಿನ ಕೊಡ್ತಾ ಇದ್ದೇನೆ. ಸುಮ್ಮನೆ ಅಪಪ್ರಚಾರ ನಾನು ಮಾಡ್ತಾ ಇದ್ದೀನಿ. 17 ಪ್ರಕರಣದಲ್ಲಿ ಕೋರ್ಟ್ ಕಂಟೆಂಟ್ ಇದೆ ಅಂದ್ರೆ ಇವನಿಗೆ ನ್ಯಾಯಾಲಯದ ಬಗ್ಗೆ ಏನು ಗೌರವ ಇದೆ? 17 ಪ್ರಕರಣದಲ್ಲಿ. ಆ ನಂತರ ಇವನು ನೀನು ಕೇಳ್ಬೋದು, ಇನ್ಮೇಲೆ ಮತ್ತೆ ನಿಮ್ಮ ಬೇಡಿಕೆಗಳು ಏನು? ಇದು ನಮ್ಮ ಒಬ್ಬರ ಬೇಡಿಕೆ ಇಲ್ಲ. ಇವನಿಂದ ನಮ್ಮಂತಹ ನೂರಾರು ನಾಗರಿಕರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಮೊದಲೇ ನಾವು ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕದ ಪೊಲೀಸ್ ಇಲಾಖೆ 21 ಕ್ರಿಮಿನಲ್ ಕೇಸ್ ಆದರೂ ಇದುವರೆಗೂ ಇವನ್ನ ರೌಡಿ ಶೀಟರ್ ಯಾಕೆ ಮಾಡಲಿಲ್ಲ? ಯಾವ್ದಾದ್ರು ಹೋರಾಟಗಾರರು, ರೈತ ಹೋರಾಟಗಾರರು, ರಕ್ಷಣಾ ವೇದಿಕೆಯಲ್ಲಿದ್ದಂಥವರು, ಹಿಂದೂ ಪರ ಸಂಘಟನೆಯಲ್ಲಿದ್ದವರು, ದಲಿತ ಸಂಘಟನೆಯಲ್ಲಿದ್ದವರು ಪದೇ 2 ಸಾರಿ 3 ಸಾರಿ ಹೋರಾಟ ಧರಣಿ ಮಾಡಿದರೆ ಒಂದೆರಡು ಕೇಸ್ ಹಾಕಿ ರೌಡಿ ಶೀಟರ್ ಮಾಡ್ತಾರೆ. 21 ಕ್ರಿಮಿನಲ್ ಕೇಸ್ ಇದೆ ಇವನ ಮೇಲೆ, 21 ಕ್ರಿಮಿನಲ್ ನೊಟೋರಿಯಸ್ ಕ್ರಿಮಿನಲ್ ಕೇಸಸ್ ಇದೆ. ಇದುವರೆಗೆ ಯಾಕೆ ಇವನನ್ನ ರೌಡಿ ಶೀಟರ್ ಮಾಡಿಲ್ಲ? ಯಾಕೆ ಇವನನ್ನ ಇದೇ ರೀತಿ ಪುಂಡಾಟಿಕೆ ಮಾಡೋದು ಬಿಟ್ಟಿದೆ ಪೊಲೀಸ್ ಇಲಾಖೆ ಅನ್ನೋ ಮಾತನ್ನ ಇಲ್ಲಿ ಕೇಳ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಇವನ ಮೇಲೆ ರೌಡಿ ಶೀಟರ್ನ ಓಪನ್ ಮಾಡಬೇಕು, ಗುಂಡಾ ಆಕ್ಟ್ ಅಲ್ಲಿ ಇವನನ್ನ ಬಂಧನ ಮಾಡಬೇಕು. ಎರಡನೇದು, ಕೇಂದ್ರದ ಸರ್ಕಾರದ ಇಡಿ ಮತ್ತು CBI ಸಂಸ್ಥೆಗಳು. ಇವನ ಒಂದು ಮೋಡ್ ಆಫ್ ಆಪರೇಷನ್ ಏನಂತ ಹೇಳಿದ್ರೆ, ಇವನ ಹತ್ರ ಒಂದು ಹ್ಯಾಕಿಂಗ್ ಮಾಡುವಂತ ಟೀಮ್ ಇದೆ. 4-5 ಜನ ಹ್ಯಾಕ್ ಮಾಡ್ತಾರೆ. ನನ್ನ ಮೊಬೈಲ್ ಕೂಡ ಆಲ್ರೆಡಿ ಹ್ಯಾಕ್ ಆಗಿ 12 ದಿನ ಆಯ್ತು. ಇವನೇ ಮಾಡಿದ್ದು, ಇದೇ ರೀತಿ 100% ನಮ್ಗೆ ಗೊತ್ತಿದೆ. ಯಾರು ಹೋರಾಟದಲ್ಲಿದ್ದಾರೆ ಎಲ್ಲರೂ ಕೂಡ ಇವಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಹೋರಾಟ ನಿಲ್ಲಿಸಬೇಕು ಅಂತೇಳಿ.
ಸೌಜನ್ಯ ಹೋರಾಟ ನಿಲ್ಲಿಸಬೇಕು ಅಂತ. ಇವತ್ತಿಗೂ ಕೂಡ ಟ್ಯಾಪಿಂಗಲ್ಲಿದೆ, ಹ್ಯಾಕ್ ಮಾಡ್ಕೊಂಡಿರ್ತಾನೆ. ಯಾರಾದ್ರೂ ಮೇಲೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಏನಾದರೂ ಒಂದಿಷ್ಟು ಪರ್ಸನಲ್ ಮೆಸೇಜ್ ತಗೊಂಡು ಅದನ್ನು ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಹೀಗಾಗಿ ಇಡಿ ಸಂಸ್ಥೆ ಅನೇಕ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ. ಆಸ್ತಿಗಳ ವಿವರವೂ ಕೂಡ ನಮ್ಮ ಹತ್ರ ಇದೆ. ಎಲ್ಲೆಲ್ಲಿ ಮನೆ ಕಟ್ಟಿಸಿದ್ದಾನೆ, ಎಲ್ಲೆಲ್ಲಿ ಕಟ್ಟಿಸ್ತಾ ಇದ್ದಾನೆ, ಎಲ್ಲೆಲ್ಲಿ ಸೈಟ್ ಖರೀದಿ ಮಾಡಿದ್ದಾನೆ, ಯಾರ ಹೆಸರಲ್ಲಿ ಸೈಟ್ ಖರೀದಿ ಮಾಡಿದ್ದಾನೆ, ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ. ಇಡಿ ಮತ್ತು CBI ಸಂಸ್ಥೆ. CBI ಯಾಕೆ ಅಂತ ಹೇಳಿದ್ರೆ, ನೋಡಿ, ಒಂದು ಚಾನಲ್ ನಡೆಸಬೇಕಂತ ಹೇಳಿದ್ರೆ ಮುಖ್ಯಸ್ಥರು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಹೋಗಬೇಕಾಗುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ. ಇದುವರೆಗೂ ಕೂಡ ಸೋ ಫಾರ್ ಇವನ ಸೆಕ್ಯೂರಿಟಿ ಕ್ಲಿಯರೆನ್ಸೇ ಆಗಿಲ್ಲ. ಒಂದು ಸ್ಯಾಟಲೈಟ್ ಚಾನಲ್ ನಡೆಸಬೇಕಂತ ಹೇಳಿದ್ರೆ ಅದರದ್ದು ಬ್ಯಾಂಡ್ವಿಡ್ತ್ ಕೊಡ್ತಾರೆ, ಫ್ರೀಕ್ವೆನ್ಸಿ ಕೊಡ್ತಾರೆ. ನಾಳೆ ಯಾವುದಾದ್ರು ಟೆರರಿಸ್ಟ್ ಯೂಸ್ ಮಾಡಿದ್ರೆ ಅದನ್ನ ಹಂಗೆ ಆಗಬಾರ್ದು ಅಂತ ಹೇಳಿ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಮಾಡಬೇಕು. ಇದುವರೆಗೆ ಇವನು ಸೆಕ್ಯೂರಿಟಿ ಕ್ಲಿಯರೆನ್ಸೇ ಇಲ್ಲ. ಹೀಗಾಗಿ CBI ಅವರು ಇವನ ಸಂಪೂರ್ಣ ತನಿಖೆಯನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯ, ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಇವತ್ತೆಲ್ಲ ಚಾನಲ್ಗಳಿಗೂ ಕೂಡ ಹೇಳಿದ್ದೇನೆ. ಬಹುಶಃ ಬಾಯ್ಕಾಟ್ ಮಾಡಿದಾರೋ ಗೊತ್ತಿಲ್ಲ ಸ್ಯಾಟಲೈಟ್ ಚಾನಲ್ಗಳು. ನಾನು ಚಾನಲ್ಗಳ ಮೇಲೆ ನಾನು ಟೀಕೆ ಮಾಡ್ತಾ ಇಲ್ಲ, ಮಾಧ್ಯಮದ ಮೇಲೆ, ಪತ್ರಿಕೋದ್ಯಮದ ಮೇಲೆ ನಾವು ಟೀಕೆ ಮಾಡ್ತಾ ಇಲ್ಲ. ಆದರೆ ಈ ವ್ಯಕ್ತಿ ಮೀಡಿಯಾ ವ್ಯಕ್ತಿನೇ ಅಲ್ಲ ಇವನು. ಈಗ ರಿಪೋರ್ಟ್ ನೋಡ್ತೀರಾ, ನಕಲಿ ಯೂನಿಫಾರ್ಮ್ ಹಾಕೊಂಡು ವಸೂಲಿ ಮಾಡಿದ ಸಿಕ್ಕಿಬಿದ್ದಂಥ ಉದಾಹರಣೆಗಳಿದೆ. ನಕಲಿ CBI ಅಂತ ಮಾಡಿಕೊಂಡು ಸಿಕ್ಕಿಬಿದ್ದಂಥ ಉದಾಹರಣೆ ಇದೆ. ಹಂಗಾದ ತಕ್ಷಣ ನಾವು ನಕಲಿ ಬಿಡಿ, ಇಲ್ಲಪ್ಪ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿದ್ದ ಅವ್ರಿಗೆ ಏನು ಮಾಡಬಾರ್ದು ಅಂತ ಪೊಲೀಸರನ್ನ ಕಾಗ್ತದನು? ಜರ್ನಲಿಸಮ್ಗೂ ಇವನಿಗೂ ಯಾವುದೇ ಸಂಬಂಧನೇ ಇಲ್ಲ. ನೋ ವೇರ್ ಕನೆಕ್ಟೆಡ್ ಟು ಜರ್ನಲಿಸಮ್. ಜರ್ನಲಿಸಮ್ ವೇಷ ಹಾಕೊಂಡು ವಸೂಲಿ ಮಾಡ್ಕೊಂಡು ಕೂತಿದ್ದಾನೆ ರಾಕೇಶ್ ಶೆಟ್ಟಿ. ಒಂದು ಘಟನೆ ನಡೀತದೆ. ಇದು ಯಾಕೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತಿ ಸಿಂಗ್ ಅನ್ನಂತ ಒಬ್ಬ ಮಹಿಳೆ ಅವನ ಅಪಾರ್ಟ್ಮೆಂಟ್ ಕೃಷ್ಣಾ ವೆಲ್ಲಿಂಗ್ಟನ್ ಅಂತ ಕೊಡಗೇಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತ ಅಪಾರ್ಟ್ಮೆಂಟ್ ಅಲ್ಲಿ ದಿನಾ ಕಿರಿಕಿರಿ ಕೊಡ್ತಾ ಇರ್ತಾನೆ. ಆ ಹೆಣ್ಮಕ್ಳು ಹೇಳ್ತಾರೆ, ಯಾಕೆ ರಾಕೇಶ್ ಶೆಟ್ಟಿ ಸರ್ ಹಿಂಗೆ ಮಾಡ್ತಿದ್ದೀರಾ? ಅವ್ರು ಡಾಕ್ಟರ್, ಅದ್ರ ವಿಡಿಯೋ ಕೂಡ ಇದೆ ನನ್ನ ಹತ್ರ. ಅವ್ರು ಮಾತಾಡಿದೆ, ಇವನು ಮಾತಾಡಿದ್ದು, ಆ ಹೆಣ್ಮಗಳು ಕೊಟ್ಟಂತ ಕಂಪ್ಲೇಂಟ್ ವಿಡಿಯೋ ಎಲ್ಲ ಇದೆ. ಯಾರಿಗೆ ಆಸಕ್ತಿ ಇದ್ರೆ ನಾನು ಕಳಿಸ್ಕೊಡ್ತೇನೆ. ಅವ್ರು ಡಾಕ್ಟರ್ ರಾಕೇಶ್ ಶೆಟ್ಟಿ ಸರ್, ಐ ಆಮ್ ಅ ಡಾಕ್ಟರ್, ವೈ ಆರ್ ಯು ಮೇಕಿಂಗ್ ಸಚ್ ಎ ನ್ಯೂಸೆನ್ಸ್ ಅಗೇನ್ಸ್ಟ್ ಮೀ? ನನ್ನ ವಿರುದ್ಧ ಯಾಕೆ ಹಿಂಗೆ ಮಾಡ್ತಾರೆ? ಏಯ್, ಯು ಆರ್ ನೀನ್ ಡಾಕ್ಟರ? ನಿನ್ನ ಪೇಷಂಟ್ಗಳ ಮೇಲೆ ನಾನು ರೇಪ್ ಮಾಡ್ತೀನಿ ಅಂತ ಹೇಳ್ತಾನೆ ದಿಸ್ ಬಾಸ್ಟರ್ಡ್ ಸ್ಕೌಂಡಲ್ ರಾಕೇಶ್ ಶೆಟ್ಟಿ. ನಿನ್ನ ಪೇಷಂಟ್ ಮೇಲೆ ನಾನು ರೇಪ್ ಮಾಡ್ತೀನಿ ಅಂತ ಅವಳಿಗೆ ಹೆದರ್ಸ್ತಾನೆ. ಅವಳ ಸ್ಟೇಟ್ಮೆಂಟ್ ನನ್ನ ಹತ್ರ ಇದೆ. ಆವಾಗ ಅವರು ಅಪಾರ್ಟ್ಮೆಂಟ್ ಎಲ್ಲರೂ ನಿಮ್ಮ ಅಗೇನ್ಸ್ಟ್ ನಾವು ಕಂಪ್ಲೇಂಟ್ ಕೊಡ್ತೀವಿ, ಮೀಡಿಯಾಕ್ಕೆ ಹೋಗ್ತೀವಿ ಅಂತಾರೆ. ಅವಾಗ ಇವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಮೀಡಿಯಾ ನಾನು ಏನು ಮಾಡ್ಕೊಳಕ್ಕಾಗಲ್ಲ, ನಾನು ಕೂಡ ಮೀಡಿಯಾ ಹೆಡ್ಡು. ಒನ್ ಮೀಡಿಯಾ ಕೆನಾಟ್ ಟೆಲಿಕಾಸ್ಟ್ ಅಗೇನ್ಸ್ಟ್ ಅನದರ್ ಮೀಡಿಯಾ ಅಂತ ಹೇಳ್ತಾನೆ. ಅದಕ್ಕೆ ನಾನು ನಿಮಗೂ ವಿನಂತಿ ಮಾಡ್ಕೊತಾ ಇದ್ದೀನಿ, ಕರ್ನಾಟಕದ ಈ ಮಾಧ್ಯಮದ ವಲಯ ಏನಿದೆ, ನಿಮಗೆ ಏನು ಒಂದು ಸವಲತ್ತು ಇರ್ತದೆ, ನ್ಯಾಚುರಲಿ ಒಂದು ಸವಲತ್ತು ಇರ್ತದೆ, ಒಬ್ಬರು ಇನ್ನೊಬ್ಬರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಒಂದು ನೈತಿಕ ದೃಷ್ಟಿಯಿಂದ ನೀವೊಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅದು ಒಪ್ಕೊಳ್ಳೋದು ಕೂಡ ಬಹುದು, ಒಪ್ಕೋತೀವಿ ನಾವು ಅದನ್ನ. ಆದರೆ ಏನು ಮೀಡಿಯಾ ಪರ್ಸನ್ನೇ ಅಲ್ಲ, ನೀವು ಕೊಟ್ಟಂಥ ಸಲಿಗೆಯನ್ನು ಅವನು ಈ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಹೀಗಾಗಿ ಆದಷ್ಟು ಬೇಗ ಮಾಧ್ಯಮದವರು ಅವನನ್ನು ಈ ನಿಮ್ಮ ಏನು ಮೀಡಿಯಾ ಸಿಂಡಿಕೇಟ್ ಇಂದ ಅಸೋಸಿಯೇಷನ್ ಏನಿರ್ತದೆ ಅದರಿಂದ ದಯವಿಟ್ಟು ಹೊರಗಡೆ ಹಾಕಿ. ಯಾಕಂತ ಹೇಳಿದ್ರೆ ಅವನಿಗೆ ಅದೊಂದು ಪ್ರೊಟೆಕ್ಟಿವ್ ಶೀಲ್ಡ್. ಮೀಡಿಯಾ ಅಂತ ಹೇಳಿದ್ರೆ ಯಾರೇ ಒಬ್ಬ ಜರ್ನಲಿಸ್ಟ್ ಅಂತ ಹೇಳಿದ್ರೆ ಒಂದು ಅವರದೇ ವ್ಯಾಪ್ತಿಯಲ್ಲಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇರ್ತದೆ. ಯಾರು ಅವ್ರಿಗೆ ಹೆದರಿಕೆ ಹಾಕೋದಿಲ್ಲ ಅಥವಾ ಅವ್ರಿಗೆ ಇದು ಮಾಡೋದಿಲ್ಲ. ಒಂದು ಭಯ ಅಂತ ಇರ್ತದೆ, ಒಂದು ಗೌರವ ಅಂತ ಇರ್ತದೆ. ಇವನು ಅದನ್ನು ದುರುಪಯೋಗ ಮಾಡಿಸ್ಕೊಂಡು ಆ ಹೆಣ್ಣುಮಕ್ಕಳಿಗೆ ನಿನ್ನ ಪೇಷಂಟ್ ಮೇಲೆ ರೇಪ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾನೆ. ಹೀಗಾಗಿ ದಯವಿಟ್ಟು ಈ ಮಾಧ್ಯಮವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ, ಹೀಗಾಗಿ ಅವರನ್ನ ಇದರಿಂದ ಹೊರಗಡೆ ಹಾಕಬೇಕು. ರಾಜಕೀಯ ನಾಯಕರುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಇವನ 5 ವರ್ಷದ ಕಾರ್ಯಕ್ರಮ ಮಾಡ್ಕೊಂಡ. ಸಿದ್ದರಾಮಯ್ಯನವರೇ ಹೋಗಿ ಅದರದ್ದು ಉದ್ಘಾಟನೆ ಮಾಡಬಂದರು. ಸಿದ್ದರಾಮಯ್ಯವ್ರಿಗೆ ಅವ್ರ ಬಗ್ಗೆ ಗೌರವ ಇದೆ. ಅವ್ರಿಗೆ ಗೊತ್ತಿದೆಯಾ ಇವ್ರ ಮೇಲೆ 21 ಕ್ರಿಮಿನಲ್ ಕೇಸ್ ಇದೆ ಅಂತ? 21 ಕ್ರಿಮಿನಲ್ ಕೇಸ್ ಇದೆ. ಆ ಮಹಿಳೆಗೆ ನಿನ್ನ ಪೇಷಂಟ್ ಮೇಲೆ ರೇಪ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆಯಾ? ಇಲ್ಲ. ಗೃಹ ಸಚಿವರು ಬರ್ತಾರೆ, ಅವನಿಗೆ ಶುಭಾಶಯ ಕೊಡ್ತಾರೆ. ಅದು ಅದಕ್ಕೆ ಲೈಸೆನ್ಸ್ ಇಲ್ಲದಂತಹ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂತಹ ಒಂದು ಚಾನಲ್ಗೆ ಲೈಸೆನ್ಸೇ ಇಲ್ಲ.
ಈಗ ಒಬ್ಬ ಮುಖ್ಯಮಂತ್ರಿಗಳು ಲೈಸೆನ್ಸ್ ಇಲ್ಲದೆ ಇರುವಂತಹ ವೆಹಿಕಲ್ನಲ್ಲಿ, ರಿನ್ಯೂವಲ್ ಆಗಿರುವಂತಹ ವೆಹಿಕಲ್ನಲ್ಲಿ ಮುಖ್ಯಮಂತ್ರಿಗಳು ಕುತ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ? ಇವ್ರು ಹಾಗೆ ಮಾಡ್ತಾ ಇದ್ದಾರೆ. MLA, ಮಿನಿಸ್ಟರ್ಸ್, ಹೋಮ್ ಮಿನಿಸ್ಟರು ಅವನು ಚೆನ್ನಾಗಿ ಹೋಗಿ ಅವ್ನು ಶುಭಾಶಯ ಕೊಡ್ತಾರೆ. ಅದು ಅವನಿಗೆ ಏನಂತಂದ್ರೆ ಎನ್ಕರೇಜ್ಮೆಂಟ್. ಹೀಗಾಗಿ ಇವನನ್ನ ದಯವಿಟ್ಟು ಯಾರು ಕೂಡ ಎನ್ಕರೇಜ್ ಮಾಡಬೇಡಿ. ಮೋಸ್ಟ್ ನೊಟೋರಿಯಸ್ ಕ್ರಿಮಿನಲ್ ಈ ರಾಜ್ಯ ಅಥವಾ ದೇಶಗಳಂತ ಒಬ್ರು ಹೇಳಿದ್ರು ನನಗೆ, ಚಾರ್ಲ್ಸ್ ಶೋಭರಾಜ್ ಫ್ರಾಡ್ ಇದ್ದ, ಇವನು ಚಾರ್ಲ್ಸ್ ಶೋಭರಾಜನ್ನ ಮೀರಿಸುವಂತ ಫ್ರಾಡ್ ಅಂತ ಹೇಳ್ತಾರೆ. ಇವನು ಇಡೀ ಇಂಥವರಿಂದಲೇ ಇವತ್ತು ಮೀಡಿಯಾಕ್ಕೆ ಕಪ್ಪು ಚುಕ್ಕೆ ಬರ್ತಾ ಇದೆ. ಮೀಡಿಯಾಕ್ಕೆ, ಪತ್ರಕರ್ತರಿಗೆ, ಇಂಥವರಿಂದ ಅನೇಕ ಜನ ಪ್ರಾಮಾಣಿಕ ಪತ್ರಕರ್ತರಿದ್ದಾರೆ, ಪ್ರಾಮಾಣಿಕ ಚಾನಲ್ಗಳಿದೆ, ಪತ್ರಿಕೆಗಳಿದೆ, ಇಂಥವರಿಂದ ಕಪ್ಪು ಚುಕ್ಕೆ ಬರ್ತಾ ಇದೆ. ದಯವಿಟ್ಟು ಇವನ ಬಗ್ಗೆ ಜಾಗೃತರಾಗಿರಬೇಕು. ಮತ್ತು ಯಾವುದೇ ನಾಗರಿಕರು ಇವನ ಬಗ್ಗೆ ಸಮಸ್ಯೆ ಇದ್ರೆ ತಕ್ಷಣಕ್ಕೆ ದೂರು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಷ್ಟು ನಮ್ಮ ಈ ಒಂದು ವಿಚಾರ ಇದೆ. ನಮ್ಮ ಜೊತೆಗೆ ಈ ವಿಷಯಕ್ಕೆ ಪಟ್ಟಂಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಸ್ವಾಗತ ಇದೆ. ತದನಂತರ ಒಂದು 2 ನಿಮಿಷ ನಮ್ಮ ಪ್ರಸನ್ನ ರವಿ ಅವರು ಇವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಸೌಜನ್ಯ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ, ಅವರ ಹೆಣ್ಮಕ್ಕಳು ಮಿಸಸ್ ಮೇಲೆ, ಮಗಳ ಮೇಲೆ, ಎಲ್ಲರ ಮೇಲೆ ಎಷ್ಟು ರೀತಿ ಮತ್ತೆ ಅತ್ಯಾಚಾರಕ್ಕೆ ಒಳಗಾದಂಥ ಆ ಹುಡುಗಿಯ ಫ್ಯಾಮಿಲಿಗೆ ಎಷ್ಟು ಕೆಟ್ಟದಾಗಿ ಬೈದ, ಆ ತಾಯಿಗೆ ಬೈದ, ಪ್ರಸನ್ನಕ್ಕ ಅವ್ರ ಮೇಲೆ ಎಷ್ಟು ಕೆಟ್ಟದಾಗಿ ಬೈದ, ಅದನ್ನು ಅವರು ವಿವರಿಸ್ತಾರೆ. ಒಂದು 2 ನಿಮಿಷದಲ್ಲಿ. ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಸ್ವಾಗತ ಇದೆ. ಮಟ್ಟಣ್ಣವರೇ, ನೀವೊಬ್ಬರು ಮಾಜಿ ಪೊಲೀಸ್ ಅಧಿಕಾರಿ. ಒಬ್ಬ ವ್ಯಕ್ತಿಯನ್ನ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಸಾರಾಸಗಟಾಗಿ ರಾಜ್ಯ ಸರ್ಕಾರ ಕೂಡ ಬಂಧಿಸಿ ಆಗೋದಿಲ್ಲ. ಒಂದು, ಅವನ ವಿರುದ್ಧ ತೊಂದರೆಗೊಳಗಾಗಿರುವ ಸಂತ್ರಸ್ತರು ಕಂಪ್ಲೇಂಟ್ ಕೊಡಬೇಕು. 2ನೇದ ಪೊಲೀಸ್ ಅಧಿಕಾರಿ ತಂತಾನೆ ಸುಮೋಟೋ ಮಾಡ್ಕೋಬೇಕು. ಅಥವಾ ಈ ಎಲ್ಲ ವಿಷಯಗಳನ್ನು ಗೊತ್ತಿರೋ ಒಬ್ಬ ನಾಗರಿಕ ಯಾವುದೇ ಕೇಸ್ ಸಂಬಂಧಪಟ್ಟೇ ಕಂಪ್ಲೇಂಟ್ ಕೊಡಬೇಕು. ಈ 3 ಆದರೆ ಯಾವ ರೀತಿ ಒಂದು ರಾಜ್ಯ ಸರ್ಕಾರ ಪತ್ರಕರ್ತ ಅನ್ನೋದು ಬಿಟ್ಬಿಡಿ, ಒಬ್ಬ ಸಾಮಾನ್ಯ ಪ್ರಜೆಯನ್ನು ಕೂಡ ಯಾವ ರೀತಿ ಬಂಧನ ಮಾಡಲಿಕ್ಕಾಗುತ್ತೆ? ಸರ್, ನಾನ್ ಬೇಲೇಬಲ್ ವಾರಂಟ್ ಆಲ್ರೆಡಿ ಇಶ್ಯೂ ಆಗಿದೆ ಅವನ ಮೇಲೆ. ಅದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ, ರಾಜ್ಯ ಸರ್ಕಾರ ಯಾಕೆ ನೋಡ್ಕೊಳ್ಳುತ್ತೆ? ಪೊಲೀಸ್ ಇಲಾಖೆ ಯಾರ ಅಂಡರಲ್ಲಿ ಬರ್ತದೆ? ಪ್ರೈವೇಟ್ ಅದು. ಆಯ್ತು, ರಾಜ್ಯ ಸರ್ಕಾರ ಆಯ್ತು. ಅಲ್ಲ, ನಾನು ಇದಕ್ಕೆ ಹೇಳಿ ಸರ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ನಾನ್ ಬೇಲೇಬಲ್ ವಾರಂಟ್ ಆಲ್ರೆಡಿ ಇಶ್ಯೂ ಆಗಿದೆ ಅವನ ಮೇಲೆ. ಆಯ್ತು, ಅರೆಸ್ಟ್ ಮಾಡಿ ಪೊಲೀಸರ ಕೋರ್ಟ್ ಮಾಡ್ತಾರೆ ಸರ್. ಅವಾಗ ಪ್ರಾಸಿಕ್ಯೂಷನ್ ಅಡ್ವೊಕೇಟ್ ಏನ್ ಮಾಡ್ತಾರೆ? ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ಬೋದಲ್ಲ? 17 ಹಾಕಿದಾರಲ್ಲ, 17 ಕಂಟೆಂಪ್ಟ್ ಕೋರ್ಟ್ ವಾರೆಂಟ್ ಮಾಡಿಸ್ಬೋದಲ್ಲ? ವಾರಂಟ್ ಆಗಿದೆ ಅಂತಾನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬೇಡ, PCR ಮಾಡಿಸ್ಬೋದಲ್ಲ ನೀವು? ವಾರಂಟ್ ಆಗಿದೆ ಸರ್, ಎಲ್ಲವೂ ಆಗಿದೆ. ರಾಜ್ಯ ಸರ್ಕಾರ ಇದು ಮಾಡಿಲ್ಲ, ಕಂಟೆಂಪ್ಟ್ ಆಫ್ ಇದು ಮಾಡಿ ಹೈಯರ್ ಕೋರ್ಟ್ ಹೋಗಿ. ಹೈಯರ್ ಕೋರ್ಟಿಗೆ ಏನಕ್ಕೆ ಹೋಗ್ಬೇಕು? ವಾರಂಟ್ ಅಗೇನ್ಸ್ಟ್ ಹಿಮ್ ಕೋರ್ಟಿಗೆ ಏನಕ್ಕೆ ಹೋಗ್ತೀರಾ? ಕಂಟೆಂಪ್ಟ್ ಹಾಕಿದಾರ? ಹೌದು, 17 ಕೇಸ್ ಇದೆ. ಏನಾಯ್ತು? ಕಂಟೆಂಪ್ಟ್ ಏನಾಯ್ತು? ಅರೆಸ್ಟ್ ಮಾಡಬೇಕಿತ್ತು, ಅವನ್ನ ಮಾಡಿಲ್ಲ. ಅದನ್ನೇ ಕೇಳ್ತಾ ಇದ್ದೀನಿ. ನೀವೊಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಪೊಲೀಸ್ ಅಧಿಕಾರಿ, ಸಾಮಾಜಿಕ ಹೋರಾಟಗಳನ್ನು ತೊಡಗಿಸ್ಕೊಂಡಿದ್ದೀರಾ. ಒಬ್ಬ ವ್ಯಕ್ತಿ ಅನ್ಯಾಯ ಮಾಡಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ನೀವೇ ಯಾಕೆ ಹೋಗ್ಬಾರ್ದು? ಈಗ ಅದು ಕೆಲಸ ಮಾಡ್ತಾ ಇದ್ದೀವಲ್ಲ. ಅಲ್ಲ, ಮಾಡಿ. ಈಗ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶನೇ ಅದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಒಬ್ರಿಗೆ ಮಾಡಿದ್ರೆ ನಿಮಗೇನೋ ಪರ್ಸನಲ್ ಇಂಟ್ರೆಸ್ಟ್ ಇದೆ, ನೀವೊಬ್ಬ ನಾಗರಿಕ, ನಿಮಗೆ ಆದಂಥ ಒಂದಷ್ಟು ಸಾಮಾಜಿಕ ಜವಾಬ್ದಾರಿಗಳಿದ್ದಾವೆ. ಯಾವುದೇ ವ್ಯಕ್ತಿ ಆ ಕೇಸಿಗೆ ಸಂಬಂಧಪಟ್ಟ ಇದು ಕೂಡ ಕಂಪ್ಲೇಂಟ್ ಕೊಡಬೇಕು. ನನಗೆ ತಪ್ಪು ಸರ್, 21 ಕ್ರಿಮಿನಲ್ ಕೇಸ್ ಆಗಿಬಿಟ್ಟಿದೆ ಅಂದಮೇಲೆ ಒಬ್ಬ ವ್ಯಕ್ತಿ ಅಲ್ಲ, ಮೋರ್ ದೆನ್ 100 ಕೊಟ್ಟಿದ್ದಾರೆ. ಅದರಲ್ಲಿ ರಿಜಿಸ್ಟರ್ ಆಗಿರೋದು 21 ಕ್ರಿಮಿನಲ್ ಕೇಸಸ್, ಸಿವಿಲ್ ಕೇಸಸ್ ಅಲ್ಲ ಸರ್, 21 ಕ್ರಿಮಿನಲ್ ಕೇಸಸ್. 5 ಕೇಸಸ್ನಲ್ಲಿ ಕನ್ವಿಕ್ಟೆಡ್ ಆಗಿಬಿಟ್ಟಿದ್ದಾನೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ. ಅದು ನಿಮಗೂ ಗೊತ್ತಿರೋ ಸತ್ಯ, ಎಲ್ಲರಿಗೂ ಗೊತ್ತಿರೋ ಸತ್ಯ. ರಾಜ್ಯ ಸರ್ಕಾರದ ಕೃಪಾಶೀರ್ವಾದ ಇದೆ. ಕೆಲವು ಪ್ರಭಾವಿ ರಾಜಕಾರಣಿಗಳು ಅವ್ರು ಪರವಾಗಿದ್ದಾರೆ, ನೀವು ಅದನ್ನ ಪರೋಕ್ಷವಾಗಿ ಹೇಳಿದ್ದೀರಾ. ಇವೆಲ್ಲವೂ ಫೇಲ್ಯೂರ್ ಆದಾಗ ಈ ದೇಶದಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಇದೆ. ಇದನ್ನು ಬಿಟ್ಟಿದೆಯಾ? ಹೌದು, ಇದು ಬೇಕಾದಷ್ಟು ಕೋರ್ಟ್ ಬಿಟ್ಟು ಏನಾದರೂ ನ್ಯಾಯಾಂಗ ವ್ಯವಸ್ಥೆ ಇದೆಯಾ? ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ, ಅದನ್ನೇ ಹೇಳ್ತಾ ಇದ್ದೇನೆ. ಆಮೇಲೆ ನಮ್ಮಲ್ಲೇ ಪತ್ರಕರ್ತರು ತಪ್ಪು ಮಾಡಿದಾಗ ಅವ್ರ ವಿರುದ್ಧ ಕ್ರಮ ತಗೊಳ್ಳಕ್ಕೆ ಆಲ್ ಇಂಡಿಯಾ ಎಡಿಟರ್ಸ್ ಗಿಲ್ಡ್ ಇದೆ. ಒಂದಷ್ಟು ಸಂವಿಧಾನಿಕವಾದ ಅರೆ ಸಂವಿಧಾನಿಕ ಹಕ್ಕಿರುವಂಥ ಎಷ್ಟೋ ಸಂಸ್ಥೆಗಳಿದ್ದಾರೆ. ಹೋಗಬೇಕು, ನೀವು ಹೋಗ್ಬೇಕು. ನಾನು ಹೇಳೋದು ಅಂದರೆ, ನೀವೊಂದು ಈ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು. ಬರೀ ದೋಷಾರೋಪಣೆ ಮಾಡೋದಲ್ಲ, ಒಂದು ತಾರ್ಕಿಕ ಅಂತ್ಯ ಮುಟ್ಟಬೇಕು. ನಿಮ್ಮಿಂದಲೇ ಶುರುವಾಗಲಿ ಅಂತ ನಾನು ಹೇಳ್ತಾರೆ. ಅಥವಾ ಏನಾಗುತ್ತೆ ಅಂದರೆ, ನೀವು ಯಾರೋ ಇಂಟರ್ನಲ್ ಕೇಸ್ ಥರ ಸರ್, ಇದು ತಗೊಂಡು ಮಾತಾಡ್ಬೇಕಾದ್ರೆ ಹೇಳಿದೆ, ನಿಮ್ಗೇನಾದರೂ ಪರ್ಸನಲ್ ಇಂಟ್ರೆಸ್ಟ್ ಇದೆಯಾ ನೋಡಿ. ಯಾಕೆ ಅವನ ವಿರುದ್ಧ ನಾವು ಇಷ್ಟೊಂದು ಇದನ್ನಾಗಿ ಕಳೆದ 8 ತಿಂಗಳಿಂದ ಅವನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ಹೋರಾಟಗಾರ ಸೌಜನ್ಯ ಹೋರಾಟದಲ್ಲಿ ಫೇಕ್ ನ್ಯೂಸ್ ಕೊಟ್ಟು, ಸೌಜನ್ಯಳ ತಾಯಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ, ಅವರ ಮಿಸಸ್ಗೆ ಕೆಟ್ಟದಾಗಿ ಬೈದು, ಅಷ್ಟೇ ಅಲ್ಲ, ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಯಾದಂಥ ಬೇರುವಲ್ಲಿ
ಪದ್ಮಲತಾ ಕೆಟ್ಟದಾಗಿ ಬೈದ, ಕೂತುವಲ್ಲಿ ಹೊಲಸು ಬೈದ, ಅತ್ಯಾಚಾರದಿಂದ ಸತ್ತವ್ರಿಗೆ, ಅವ್ರ ಕುಟುಂಬದವ್ರಿಗೆ. ಹೀಗಾಗಿ ನಾವು ಒಂದು ನಿರ್ಧಾರ ಮಾಡಿದ್ದೀವಿ, ಯಾರು ಹೋರಾಟಕ್ಕೆ ಅಡ್ಡಿಪಡಿಸ್ತಾರೆ ಅವ್ರನ್ನೂ ಕೂಡ ನಾವು ಬೈಲಿಗೆ ಎಳೆದಿದ್ದೀವಿ. ಆ ಒಂದು ಇದ್ರ ಸಲುವಾಗಿ ಪರ್ಸನಲ್ ಅಂತ ಹೇಳಲ್ಲ, ನಮ್ಮ ಮೇಲೆ ಬೈದ್ರೆ ನಾನೇನು ತಿಳ್ಕೊಡ್ದಲ್ಲ, ಐ ಡೋಂಟ್ ಮೈಂಡ್. ಬಟ್ ಒಂದು ಅತ್ಯಾಚಾರಕ್ಕೆ ಒಳಗಾದಂಥ ಹುಡುಗಿಯ ತಾಯಿಯನ್ನು ಗಲೀಜು ಬೈತಾನೆ, ಕಂಪ್ಲೇಂಟ್ ಕೂಡ ಕೊಡ್ತಾರೆ ಅವನ ಮೇಲೆ. ನಿರ್ಭಯ ಕೇಸ್ ಆದಮೇಲೆ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ, ಮೀಡಿಯಾ ಟ್ರಯಲ್ ಮಾಡಬಾರ್ದು ಅಂತ ಹೇಳಿ. ನಿರ್ಭಯ ಕೇಸ್ನಲ್ಲಿ ಸ್ಟ್ಯಾಂಡಿಂಗ್ ವರ್ಮಾ ಕಮಿಟಿ ಇದರಲ್ಲಿನೇ ಇದೆ. ಇವನು ಬಹಿರಂಗವಾಗಿ ಹೇಳ್ತಾನೆ. ಹೀಗಾಗಿ ನಾವು ಅವನ ವಿರುದ್ಧ ಈ ಒಂದು ಸ್ಟ್ಯಾಂಡನ್ನು ನಾವು ತಗೊಂಡಿದ್ದೀವಿ. ಅವನನ್ನು ರಕ್ಷಣೆ ಮಾಡ್ತಾ ಇರುವಂಥ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರಲ್ಲ, ಎಲ್ಲರಿಗೂ ನಾವು ಹೇಳಿದ್ದೀವಿ, ಗೊತ್ತಿದೆ ನಮಗೆಲ್ಲ. ಬಟ್ ಆ ವಿಷಯ ಚರ್ಚೆ ಮಾಡೋದು ದಟ್ ಇಸ್ ನಾಟ್ ದ ಸ್ಕೋಪ್ ಆಫ್ ದಿಸ್ ಪ್ರೆಸ್ ಮೀಟ್. ತಾವು ಹೇಳಿ ಒಪ್ಕೋತೀರಿ ಸರ್, ತಾರ್ಕಿಕ ಅಂತ ಕಾಣಬೇಕು, ಆ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ. ಎರಡನೆಯದಾಗಿ ನೀವು ಅಲಿಗೇಷನ್ಸ್ ಮಾಡಿದ್ರಿ, ಈ ಪತ್ರಿಕೆ ಮತ್ತು ಬ್ರಾಡ್ಕಾಸ್ಟಿಂಗ್ ಪಬ್ಲಿಷಿಂಗ್ ಎರಡೂ ಬಂದು ನ್ಯಾಷನಲ್ ಇಶ್ಯೂ. ರಾಜ್ಯ ಸರ್ಕಾರದ್ದು ನೋಡ್ಕೋಬಹುದಷ್ಟೇ. ಲೈಸೆನ್ಸಿಂಗ್ ಅಥಾರಿಟಿ ಅಂಡ್ ಎಕ್ಸಿಬಿಷನ್ ಅಥಾರಿಟಿ ಬಂದು ಸೆಂಟ್ರಲ್ ಗೌರ್ಮೆಂಟ್.